ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಗ್ರಾಮದ ಬಳಿ ಜಂಗಮಕೋಟೆ ಹೋಬಳಿಗೆ ಸೇರಿದ 13 ಹಳ್ಳಿಗಳ ವ್ಯಾಪ್ತಿಗೆ ಸೇರುವ 2390 ಎಕರೆ ಜಮೀನಿನಲ್ಲಿ ರಾಜ್ಯ ಸರ್ಕಾರ ವಿನೂತನ ಮಾದರಿಯ ವಿವಿಧ ಕೈಗಾರಿಕಾ ಪಾರ್ಕ್ಗಳನ್ನು ಸ್ಥಾಪಿಸಲು ಯೋಜನೆ ರೂಪಿಸಿದೆ. ಆದರೆ ರಾಜ್ಯ ಸರ್ಕಾರದ ಈ ನಿರ್ಧಾರಕ್ಕೆ ಸ್ಥಳೀಯ ಸಾವಿರಾರು ಜನ ರೈತರು ಜಮೀನು ಕೊಡಲು ಹಿಂದೇಟು ಹಾಕಿದ್ದಾರೆ. ಹಲವು ಬಾರಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಸಹ ಮಾಡಿದ್ದಾರೆ. ಆದರೂ ಕೆಐಎಡಿಬಿ ಭೂ ಸ್ವಾಧೀನ ಪ್ರಕ್ರಿಯೆ ಮಾಡಿಕೊಳ್ಳಲು ನೋಟಿಸ್ ಜಾರಿ ಮಾಡಿದೆ. ಇದರಿಂದ ರೈತರು ಕಳೆದ 66 ದಿನಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಅನಿರ್ದಿಷ್ಟಾವಧಿ ಧರಣಿ ಕೈಗೊಂಡಿದ್ದಾರೆ. ಆದರೂ ರಾಜ್ಯ ಸರ್ಕಾರ ಕ್ಯಾರೆ ಎನ್ನದ ಕಾರಣ ಜೂನ್ 6, 2026ರಂದು ಸುಮಾರು 10,000 ಬೈಕ್ಗಳ ಮೂಲಕ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ತಮ್ಮ ಫಲವತ್ತಾದ ಜಮೀನಿನಲ್ಲಿ ದ್ರಾಕ್ಷಿ, ರೇಷ್ಮೆ, ಹೂ, ಹಣ್ಣು, ತರಕಾರಿ ಬೆಳೆಯಲಾಗ್ತಿದೆ. ಫಲವತ್ತಾದ ಭೂಮಿಯನ್ನ ಕೈಗಾರಿಕೆಗಳಿಗೆ ಕೊಡಲ್ಲ ಎಂದು ರೈತರು ಪ್ರತಿಭಟನೆ ನಡೆಸಿದ್ದಾರೆ. 5ನೇ ತಾರೀಕು ಕರ್ನಾಟಕ ಸರ್ಕಾರ ಏನು ಭೂ ಸ್ವಾಧೀನವನ್ನು ಮುಂದುವರಿಸ್ತಾ ಇದೆ, ಇದು ರೈತ ವಿರೋಧಿಯಾಗಿದೆ. ಈ ರೈತ ವಿರೋಧಿ ಧೋರಣೆಯನ್ನು ಸರ್ಕಾರ ಕೈಬಿಡಬೇಕು. 2013 ಕಾಯ್ದೆ ಏನಿದೆ, ಕಾಯ್ದೆ ಕೆಳಗಡೆ ಸರ್ಕಾರ ತನ್ನ ನಡವಳಿಕೆಗಳನ್ನು ತೋರಿಸ್ಬೇಕು. ಅದನ್ನು ಬಿಟ್ಟು ಬಲಾತ್ಕಾರದ ಭೂ ಸ್ವಾಧೀನ ಮುಂದುವರೆದ್ರೆ ಈ 5ನೇ ತಾರೀಕಿನ ಕಾರ್ಯಕ್ರಮ ಭಾಳ ಪರಿಣಾಮಕಾರಿಯಾಗಿ ಸುಮಾರು 10,000 ಬೈಕ್ಗಳ ಮೂಲಕ ಸುಮಾರು 16,000 ಜನ ರೈತರು ಬೆಂಗಳೂರು ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮಕ್ಕೆ ತಯಾರಾಗಿ ಚಿಕ್ಕಬಳ್ಳಾಪುರ DC ಕಚೇರಿಯಿಂದ ಈ ಯಾತ್ರೆಯನ್ನು ಪ್ರಾರಂಭ ಮಾಡ್ತಾರೆ. ಅವಕಾಶ ಕೊಡ್ತಾರೆ ಅಂತ ಏನು ನಾವೇನು ಚಳುವಳಿಯನ್ನು ಘೋಷಣೆ ಮಾಡಿಲ್ಲ. ಸರ್ಕಾರದ ಯಾವ ರೀತಿಯ ಅಡ್ಡಿ ಆತಂಕಗಳು ಬರ್ತದೋ ಅದನ್ನೆಲ್ಲ ಮೀರಿ ಹೋಗುವಂಥ ಶಕ್ತಿ ರೈತ ಸಂಘಕ್ಕಿದೆ. ಆ ಕೆಲಸವನ್ನು ನಾವು ಮಾಡ್ತೀವಿ. ಇನ್ನು ಇಂದಿನ ಧರಣಿಯಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಚಿಕ್ಕಬಳ್ಳಾಪುರದ ಶಾಖಾ ಮಠಾಧೀಶ ಶ್ರೀ ಮಂಗಳಾನಂದನಾಥ ಸ್ವಾಮಿ ಭಾಗಿಯಾಗಿ ರೈತರ ಶಾಪ ಒಳ್ಳೆಯದಲ್ಲ, ರೈತರು ನೆಮ್ಮದಿಯಾಗಿರಲು ಬಿಡಿ ಎಂದು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಸಿದ್ರು. ಈ ರೈತ ಅಂತಕ್ಕಂಥವರು ಇವರು ದೇಶದ ಬೆನ್ನೆಲುಬು. ನಮ್ಮ ರೈತರೇ ನಮ್ಮ ದೇಶದ ಬೆನ್ನೆಲುಬು ಅಂತೇಳಿ ನಾವೆಲ್ಲರೂ ಕೂಡ ಮಾತಾಡ್ತಾ ಇರ್ತಕ್ಕಂಥದ್ದು, ಹೇಳ್ತಾ ಅದು ಸತ್ಯವೂ ಕೂಡ ಹೌದು, ಅದೇನು ಉತ್ಪ್ರೇಕ್ಷೆ ಏನಲ್ಲ. ಅಂತ ರೈತರಿಗೆ ಸಂಕಷ್ಟ ಆದಾಗ, ಅಂತ ರೈತರಿಗೆ ತೊಂದರೆಗಳಾದಾಗ ಶ್ರೀಮಠ ಯಾವತ್ತೂ ಕೂಡ ಜೊತೆಗಿರುತ್ತೆ ಅಂತ ಹೇಳಿ ನಮ್ಮ ಪೂಜ್ಯ ಗುರು ನಿರ್ಮಲಾ ಸ್ವಾಮಿಜಿಯವರು, ನಮ್ಮ ಬಾಲಗಂಗಾಧರನಾಥ ಮಹಾಸ್ವಾಮಿಜಿಯವರ ಕಾಲದಲ್ಲೂ ಕೂಡ ಈಗಾಗಲೇ ನೀರಾವರಿ ಬಗ್ಗೆ ತಾವೆಲ್ಲ ಮಾತಾಡಿದ್ರಿ. ಪೂಜ್ಯ ಗುರು ಬಾಲಗಂಗಾಧರನಾಥ ಮಹಾಸ್ವಾಮಿಜಿಯವರು ನಮ್ಮ 2 ಜಿಲ್ಲೆಗೆ ಏನು ನೀರಿನ ಹೋರಾಟದಲ್ಲೂ ಕೂಡ ಪೂಜ್ಯ ಬಾಲಗಂಗಾಧರ ಸ್ವಾಮಿ ಆಶೀರ್ವಾದ ಮತ್ತು ನಿರ್ಮಲಾ ಸ್ವಾಮಿಯವರ ಆಶೀರ್ವಾದವೂ ಕೂಡ ಇತ್ತು. ಇವತ್ತು ಇಲ್ಲಿ ಭೂ ಸ್ವಾಧೀನ ಆಗಿದೆ 2823 ಎಕರೆ. ಅದನ್ನ ಈಗೆಲ್ಲ ಮಾತಾಡಿದಾಗ ಹಾಗೆ ನಮಗೆ ಇಂಡಸ್ಟ್ರಿ ಅಂದ್ರೆ ಕೈಗಾರಿಕೆಗಳು ಬರ್ತಕ್ಕಂಥದ್ದು ವಿರೋಧ ಅಲ್ಲ, ಅವು ಎಲ್ಲಿ ಬರಬೇಕು ಅಲ್ಲಿ ಬರಲಿ, ಬರಡಾದ ಭೂಮಿಗಳಿಗೆ ಬರಲಿ. ಹಾಗಂತೇಳಿ ಫಲವತ್ತಾದ ಭೂಮಿಯನ್ನ ನೀವು ಕಬಳಿಸ್ಕೊಂಡು ಅಥವಾ ಭೂ ಸ್ವಾಧೀನ ಮಾಡಿಕೊಂಡ್ರೆ ನಮ್ಮ ರೈತರು ಎಲ್ಲಿ ಹೋಗಿ ಬದುಕ್ತಾರೆ? ಒಟ್ನಲ್ಲಿ ಅವರು ಬಿಡೆ ನಾವು ಕೊಡೆ ಅನ್ನೋ ಹಾಗೆ ಕೆಐಎಡಿಬಿ ಸದ್ಯ 2390 ಎಕರೆ ಜಮೀನು ಭೂ ಸ್ವಾಧೀನಕ್ಕೆ ಪ್ರಕ್ರಿಯೆ ಆರಂಭಿಸಿದೆ. ಇದರಿಂದ ರೈತರು ಆಕ್ರೋಶ ವ್ಯಕ್ತಪಡಿಸಿದೆ. ರೈತರ ಮತ್ತೊಂದು ಬಡ ಜಮೀನು ಕೊಡುವುದಾಗಿ ಪ್ರತಿಭಟನೆ ನಡೆಸಿದೆ. ಮುಂದೆ ಏನಾಗುತ್ತೋ ಕಾದು ನೋಡಬೇಕು. ತೋಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.